ನಮಸ್ತೆ ಫ್ರೆಂಡ್ಸ್. ಯಾರೆಲ್ಲ ಆಗಸ್ಟ್ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ವ್ರತ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೀರಾ? ಈ ಸಲ ಇಷ್ಟು ವರ್ಷ ನಾನು ಪೂಜೆ ಮಾಡ್ತಾ ಇದ್ದೆ ಅಂದರೆ ಬರೀ ಫೋಟೋಗೆ ಪೂಜೆ ಮಾಡ್ತಿದ್ದೆ. ಈ ವರ್ಷದಿಂದ ಕಲಶ ಇಟ್ಟು ಪೂಜೆ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೀನಿ. ಗ್ರ್ಯಾಂಡಾಗಿ ಪೂಜೆ ಮಾಡಿಸ್ಬೇಕು ಅಂತ ಎಣಿಸ್ಕೊಂಡಿದ್ದೀನಿ ಅಂತ ಎಣಿಸ್ಕೊಂಡಿದ್ರೆ, ಅಥವಾ ಇಲ್ಲ ನಾನು ಕಲಶ ಇಟ್ಟು ಪೂಜೆ ಮಾಡೋದಿಲ್ಲ, ಮಾಮೂಲಿ ಮುಂಚೆ ಹೇಗೆ ಪೂಜೆ ಮಾಡ್ತಿದ್ದೆ ಅದೇ ರೀತಿಯಲ್ಲಿ ಲಕ್ಷ್ಮಿ ಫೋಟೋಕ್ಕೆ ಪೂಜೆ ಮಾಡ್ತೇನೆ ಅಂತ ಎಣಿಸಿದ್ರೆ ಉಂಟಲ್ಲ, ನೀವು ಯಾವ ರೀತಿಯಲ್ಲಿ ಪೂಜೆ ಬೇಕಾದರೆ ಮಾಡಿ ಆಯಿತಾ. ಕೆಲವರಿಗೆ ಕಲಶ ಇಡುವ ಪದ್ಧತಿ ಇರುವುದಿಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಾಮೂಲಿ ಲಕ್ಷ್ಮಿ ಫೋಟೋಕ್ಕೆ ಪೂಜೆ ಮಾಡ್ತಾರೆ ಆಯಿತಾ. ಆದರೆ ಉಂಟಲ್ಲ, ನೀವು ಯಾವ ರೀತಿ ಬೇಕಾದರೆ ಪೂಜೆ ಮಾಡಿ, ಆದರೆ ದಯವಿಟ್ಟು ಈ 12 ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ, ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಯಾಕೆ? ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತಲ್ವಾ. ಅದನ್ನು ಬಿಟ್ಟು ನೀವು ಪೂಜೆ ಮಾಡಿದ್ದರಲ್ಲೇ ತೊಂದರೆ ಆದರೆ ಉಂಟಲ್ಲ, ನಿಮ್ಮ ಮನೆಯಲ್ಲಿರುವ ಮಹಾಲಕ್ಷ್ಮಿ ಕೂಡ ಈಗ ಆಲ್ರೆಡಿ ಸ್ವಲ್ಪ ಆದರೂ ನಿಮಗೆ ಏನಾದರೂ ಕಷ್ಟ ಇಲ್ಲ, ಸ್ವಲ್ಪ ಆದರೂ ಸುಖ ಉಂಟು, 2 ಹೊತ್ತು ಊಟ ಮಾಡ್ತೀರಾ, ಬಟ್ಟೆಗೆ ಇದು ಪ್ರಾಬ್ಲಮ್ ಇಲ್ಲ, ಯಾವುದಕ್ಕೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ, ಈ ವರಮಹಾಲಕ್ಷ್ಮಿಯಿಂದ ಉಂಟಲ್ಲ, ಇದು ನೆಕ್ಸ್ಟ್ ಉಂಟಲ್ಲ ವರಮಹಾಲಕ್ಷ್ಮಿಗೆ ನಿಮಗೆ ಇನ್ನೂ ಕೂಡ ತೊಂದರೆ ಬರ್ಬೋದು. ಯಾಕಂತ ಹೇಳಿದ್ರೆ, ನಿಮಗೆ ಗೊತ್ತಿಲ್ಲದೋ ಕೆಲವೊಂದು ತಪ್ಪು ಮಾಡಿ, ಅಂದರೆ ಯಾರೋ ಹೇಳ್ತಾರೆ ಅವರು ವರಮಹಾಲಕ್ಷ್ಮಿ ಪೂಜೆ ಮಾಡಿದ ನಂತರ ಅವರಿಗೆ ಏಳಿಗೆ ಆಗಿದೆ, ಒಳ್ಳೆಯದಾಗಿದೆ, ನಮಗೆ ಕೂಡ ಏಳಿಗೆ ಆಗುತ್ತೆ, ನಮಗೆ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ನೀವು ಪೂಜೆ ಮಾಡಲಿಕ್ಕೆ ಹೋಗ್ತೀರಾ. ಆದರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ಪೂಜೆ ಮಾಡಿದ್ದು ಕೂಡ ನಿಮಗೆ ಪ್ರತಿಫಲ ಸಿಗುವುದಿಲ್ಲ. ಅದ್ರ ಜೊತೆಗೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ಇರುವ ಮಹಾಲಕ್ಷ್ಮಿ ಕೂಡ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ. ಅದು ಯಾವುದು 12 ತಪ್ಪುಗಳು ಮಾಡಬಾರ್ದು ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಇವಾಗ ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದರೆ, ಕಲಶ ಇಟ್ಟು ಪೂಜೆ ಮಾಡುವ ಶಾಸ್ತ್ರ ಅಥವಾ ನಿಮಗೆ ಪದ್ಧತಿ ಇದ್ದರೆ ಮಾತ್ರ ನೀವು ದಯವಿಟ್ಟು ಕಲಶ ಇಟ್ಟು ಪೂಜೆ ಮಾಡಿ. ನಿಮಗೆ ಆ ಪದ್ಧತಿ ಇಲ್ಲ, ಕಲಶ ಇಟ್ಟು ಪೂಜೆ ಮಾಡುವ ಪದ್ಧತಿ ಇಲ್ಲ ಅಂದರೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಮಹಾಲಕ್ಷ್ಮಿ ಯಾವತ್ತು ನನಗೆ ಕಲಶದಲ್ಲೇ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳೋದಿಲ್ಲ. ನೀವು ಮಾಮೂಲಿ ಮಹಾಲಕ್ಷ್ಮಿಯ ಫೋಟೋಕ್ಕೆ ಪೂಜೆ ಮಾಡಿದರೂ ಕೂಡ ಸಾಕಾಗುತ್ತೆ ಆಯಿತಾ. ಕೆಲವೊಬ್ಬರಿಗೆ ನಾನು ನೋಡಿದ ಪ್ರಕಾರ ಆಯಿತಾ, ನಾನು ನೋಡಿದ ಪ್ರಕಾರದಲ್ಲಿ ನಾನು ಹೇಳ್ತಾ ಇರೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೆ ಅರಿಶಿನ ಕುಂಕುಮ ಕರೆಯುವಾಗ ನಾವು ಹೋಗ್ತೇವಲ್ಲ, ಎಲ್ಲರ ಮನೆಗೆ ಹೋಗ್ತೇವೆ. ಕೆಲವರು ಉಂಟಾ ಇದು ಕಲಶ ಇಟ್ಟು ಎಲ್ಲ ಪೂಜೆ ಮಾಡೋದಿಲ್ಲ, ಮಾಮೂಲಿ ಫೋಟೋಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಬೇಕಾದಷ್ಟು ಇರುತ್ತೆ ಆಯಿತಾ, ತುಂಬ ಹಣ ಇರುತ್ತೆ, ಸಿರಿವಂತರಾಗಿರ್ತಾರೆ ಆಯಿತಾ. ಆದರೆ ಅವರು ಕಲಶ ಇಟ್ಟು ಪೂಜೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಆ ಶಾಸ್ತ್ರ, ಆ ಪದ್ಧತಿ ಇರುವುದಿಲ್ಲ ಆಯಿತಾ. ನಮಗೆ ಪದ್ಧತಿ ಇಲ್ಲದಿದ್ದುದನ್ನು, ಅಂದರೆ ನಮಗೆ ಆ ಪದ್ಧತಿ ಇಲ್ಲ, ಬೇರೆಯವರನ್ನು ಯಾರನ್ನು ನೋಡ್ಕೊಂಡು ಬಂದು ನಾವು ಪೂಜೆ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ರೆ ಉಂಟಲ್ಲ, ಅದು ನಿಮಗೆ ತೊಂದರೆ ಆಗ್ಬೋದು. ಆದ್ದರಿಂದ ನಾನು ಹೇಳ್ತಾ ಇರೋದು, ದಯವಿಟ್ಟು ನಿಮಗೆ ಕಲಶ ಇಟ್ಟು ಪೂಜೆ ಮಾಡುವ ಪದ್ಧತಿ ಇದ್ದರೆ ಮಾತ್ರ ಮಾಡಿ, ಇಲ್ಲ ಅಂತ ಹೇಳಿದರೆ ಹೊಸದಾಗಿ ನೀವು ಮಾಡಲಿಕ್ಕೆಲ್ಲ ಹೋಗಬೇಡಿ. ಇವಾಗ ಎರಡನೇದು ಏನಂತ ಹೇಳಿದರೆ, ಇದು ಪೂಜೆ ಮಾಡ್ತಿರಲ್ಲ, ಮಹಾಲಕ್ಷ್ಮಿ ಪೂಜೆ ಮಾಡುವವರು ಏನು ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿ ಪೂಜೆ ಮಾಡುವವರಂತಲ್ಲ, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಆ ದಿವಸ ಏನು ಮಾಡಿ ಅಂತ ಹೇಳಿದರೆ, ವರಮಹಾಲಕ್ಷ್ಮಿ ಪೂಜೆ ಮಾಡುವ ದಿವಸ ಅರಶಿನದ ನೀರಿಂದ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಆಯಿತಾ. ಅರಶಿನದ ನೀರಿನಿಂದ ಸ್ನಾನ ಮನೆಯಲ್ಲಿ ಎಲ್ಲ ಇರುವವರು ಸ್ನಾನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ದಾರಿದ್ರ್ಯ ಕೂಡ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ನೀವು ಮಡಿ ಕೂಡ ಆಗ್ತೀರಾ ಆಯಿತಾ. ಅಂದರೆ ನಿಮಗೆ ಗೊತ್ತಿಲ್ಲದವರು ಯಾರನ್ನೂ ಮುಟ್ಟಿ ಬರ್ತಿರ, ಅದು ನಿಮಗೆ ಅದು ಅಂದರೆ ಸೂತಕದವರಾಗಿರ್ಬೋದು, ಮುಟ್ಟಾದವರಾಗಿರ್ಬೋದು, ಯಾರನ್ನಾದರೂ ಮುಟ್ಟಿರ್ತೀರ, ಈ ಅರಶಿನದ ನೀರಿನಿಂದ ಸ್ನಾನ ಮಾಡಿದರೆ ಅದು ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ಗಂಡಸರಾಗಲಿ ಹೆಣ್ಣಗಸರಾಗಲಿ ಆ ದಿವಸ ಮಾತ್ರ ಅರಶಿನದ ನೀರಿಂದ ಸ್ನಾನ ಮಾಡುವುದನ್ನು ಮರಿಬೇಡಿ. ತುಂಬ ಅರಶಿನ ಹಾಕ್ಕೊಳ್ಬೇಕು ಅಂತ ಹೇಳ್ಕೊಂಡಿಲ್ಲ, ಸ್ವಲ್ಪ ಒಂದು ಬಕೆಟ್ ನೀರಿಗೆ ಒಂದು ಸ್ವಲ್ಪ ಅರಶಿನ ಹಾಕಿ ಸ್ನಾನ ಮಾಡಿದರೂ ಸಾಕಾಗ್ತದೆ. ಹೆಣ್ಣು ಮಕ್ಕಳು ಅಂದರೆ ಲಕ್ಷ್ಮಿ ಪೂಜೆ ಮಾಡುವವರುಂಟಲ್ಲ, ಮೈಗೆಲ್ಲ ಅರಶಿನ ಹಾಕ್ಕೊಂಡು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ನಿಮಗೆ ಸಾಧ್ಯವಾದರೆ ಇಡೀ ಮೈಗೆಲ್ಲ ಅರಶಿನ ಹಚ್ಕೊಂಡು ಸ್ನಾನ ಮಾಡಲಿಕ್ಕೆ ಆಗೋದಾದರೆ ಆ ಥರ ಮಾಡಿ. ಇಲ್ಲ ನಮಗೆ ಆಗೋದಿಲ್ಲ ಅಂತ ಹೇಳಿದರೆ ಸ್ವಲ್ಪ ಬಕೆಟ್ಗಾದರೂ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಆಮೇಲೆ ಸ್ನಾನ ಮಾಡಿಕೊಂಡು ಲಕ್ಷ್ಮಿ ಪೂಜೆ ಮಾಡಿ. ಇವಾಗ ಎರಡನೇದು ಏನಂತ ಹೇಳಿದರೆ, ಇದು ಕಲಶ ಇಟ್ಟು ಪೂಜೆ ಮಾಡುವವರಿಗೆ ನಾನು ಹೇಳ್ತಾ ಇರೋದು, ನೀವು ಏನು ಮಾಡಿ ಅಂತ ಹೇಳಿದರೆ, ಮುಖವಾಡ ಇಟ್ಟೇ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲ ಆಯಿತಾ. ಆದ್ದರಿಂದ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ಏನಂತ ಹೇಳಿದರೆ, ನೀವು ಕಲಶ ಇಟ್ಟು ಪೂಜೆ ಮಾಡೋದಾದರೆ ನಿಮಗೆ ಅದು ಅರಶಿನ ಬಣ್ಣದ ಮುಖ ಬರ್ತದೆ ನೋಡಿ, ಅಂದರೆ ಮಣ್ಣಿದು ಅದರದ್ದು ಅಥವಾ ಅದು ಸ್ಟೀದು ಲೋಹದ್ದಾಗಿರುತ್ತೆ, ಅಂದರೆ ಕಬ್ಬಿಣದ್ದು ಕೂಡ ಆಗಿರಬಹುದು. ಯಾಕಂತ ಹೇಳಿದರೆ ಅದನ್ನು ನೀವು ಬೇಕಾದರೆ ಅದನ್ನು ಹೀಗೆ ಮಾಡಿ ನೋಡಿ, ಅದು ಟಕಟಕ ಅಂತ ಶಬ್ದ ಬರುತ್ತೆ. ನಾನು ಅಂದರೆ ಅಂಗಡಿಯಲ್ಲಿ ನೋಡಿದ್ದೆ ಆಯಿತಾ, ಅದು ಒಂಥರ ಶಬ್ದ ಬರುತ್ತೆ. ಆ ಕಾರಣಕ್ಕೆ ಏನು ಗೊತ್ತಾ, ಅಂತಹ ಲೋಹಗಳದ್ದೆಲ್ಲ ನೀವು ಮುಖವಾಡೆಲ್ಲ ಹಾಕುವ ಬದಲು ನೀವೇನು ಮಾಡಿ ಅಂತ ಹೇಳಿದರೆ, ಅರಶಿನ ಅಂದರೆ ತೆಂಗಿನಕಾಯಿಗೆ ಅರಶಿನವನ್ನು ಚಂದ ಮಾಡಿ ಹಚ್ಚಿ ಅದಕ್ಕೆ ಒಂದು ಕುಂಕುಮದ ಬೊಟ್ಟನ್ನು ಇಟ್ಟು ಕಲಶಕ್ಕೆ ಉಂಟಲ್ಲ, ನೀವು ಮಾವಿನ ಎಲೆಯನ್ನು ಬೇಕಾದರೆ ಇಡ್ಬೋದು ಅಥವಾ ವೀಳ್ಯದೆಲೆಯನ್ನು ಬೇಕಾದರೆ ಇಡ್ಬೋದು. 5 ಮಾವಿನ ಎಲೆ ಅಥವಾ 5 ವೀಳ್ಯದೆಲೆ ಇಟ್ಟು ಪೂಜೆ ಮಾಡಿ. ನೀವು ಹೀಗೆ ಪೂಜೆ ಮಾಡ್ತಾ ಬಂದರೆ ಒಂದು 5 ವರ್ಷ ನೀವು ಪೂಜೆ ಮಾಡ್ತಾ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ,
6ನೇ ವರ್ಷಕ್ಕೆ ನೀವು ಪೂಜೆ ಮಾಡುವಾಗ, ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ನಿಮಗೆ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಬೆಳ್ಳಿಯ ಮುಖವಾಡವನ್ನೇ ತಂದು ಹಾಕುವಂತಹ ಯೋಗವನ್ನು ಮಹಾಲಕ್ಷ್ಮಿ ಕೊಡ್ತಾಳೆ. ಆಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಈ ಥರದ್ದೆಲ್ಲ ಅಂದರೆ ಅಂಗಡಿಯಲ್ಲೆಲ್ಲ ಸಿಗ್ತದೆ ನೋಡಿ ಫ್ಯಾನ್ಸಿ ಸ್ಟೋರಲ್ಲಿ, ಅಂತಹದೆಲ್ಲ ಮುಖವಾಡ ತಂದು ಪೂಜೆ ಮಾಡಿದರೆ, ಹಾಕಿ ಪೂಜೆ ಮಾಡಿದರೆ, ನೀವೇನು ಮಾಡ್ತೀರಾ, ಅದು ಪೂಜೆ ಮಾಡಿ ಆದ ನಂತರ ಆ ದಿವಸ ತೆಗಿತೀರಾ, ಆಮೇಲೆ ಚಂದ ಮಾಡಿ ಅದನ್ನು ಪ್ಯಾಕ್ ಮಾಡ್ತೀರಾ, ಒಳಗಡೆ ಇಡ್ತೀರಾ. ಇನ್ನೊಂದು ನೆಕ್ಸ್ಟ್ ವರ್ಷ ವರಮಹಾಲಕ್ಷ್ಮಿಗೆ ತೆಗೆದು ವರ್ಷಕ್ಕೆ ಅಂದರೆ ಒಂದು 5 ಸಲಕ್ಕೆ 5 ಸಲ ಮಾತ್ರ ತೆಗೆದು ಇರ್ತೀರ, ಓಪನ್ ಮಾಡಿರ್ತೀರ ಅದನ್ನು, ಅಂದರೆ ಲಕ್ಷ್ಮಿಗೆ ಮುಖವಾಡ ಹಾಕಬೇಕು ಅಂತ. ಅದರಲ್ಲಿ ಯಾವುದೇ ಭಿನ್ನ ಆಗಿರುವುದಿಲ್ಲ, ಏನು ಕೂಡ ಆಗಿರುವುದಿಲ್ಲ, ಚೆನ್ನಾಗೇ ಇರುತ್ತೆ. ನೀವು ಬೆಳ್ಳಿದು ಮುಖವಾಡ ತರುವಾಗ ಏನಾಗುತ್ತೆ ಅಂತ ಹೇಳಿದರೆ, ಬೆಳ್ಳಿ ಮುಖವಾಡ ಇರುವಾಗ ಯಾರು ಕೂಡ ಈ ಮುಖವಾಡವನ್ನು ಹಾಕುವುದಿಲ್ಲ. ಅಂದರೆ ಫ್ಯಾನ್ಸಿ ಸ್ಟೋರಲ್ಲಿ ನೀವು ತೊಗೊಂಡಿರ್ತೀರ ಅಥವಾ ಗಂಧಿ ಅಂಗಡಿಯಲ್ಲಿ ತೊಗೊಂಡಿರ್ತೀರಲ್ಲ, ಆ ಮುಖವಾಡ ಯಾರೂ ಹಾಕುವುದಿಲ್ಲ. ಆವಾಗ ನೀವು ಅದನ್ನು ಏನು ಮಾಡ್ತೀರಾ, ತೆಗೆದು ಹೋಗಿ ಹೊರಗಡೆ ಹಾಕಲಿಕ್ಕೆ ಹೋಗ್ತೀರಾ, ಅಥವಾ ನೀವು ಯಾವುದಾದ್ರೂ ನದಿಯಲ್ಲಿ ಬಿಡ್ತೀರಾ, ಅಥವಾ ಮರದ ಕೆಳಗಡೆ ಹಾಕಿ ಬರಲಿಕ್ಕೆ ಹೋಗ್ತೀರಾ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ದೋಷ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ನೀವು ಅದನ್ನೇ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಪೂಜೆ ಮಾಡಿ ಅದನ್ನೇ ಹೋಗಿ ಎಸೆದು ಬಂದರೆ ಉಂಟಲ್ಲ, ಅದು ಪರಿಣಾಮ ನಿಮಗೆ ಬೆಳ್ಳಿದು ಮುಖವಾಡ ಇಟ್ಟರೂ ಕೂಡ ಉಂಟಲ್ಲ, ನಿಮಗೆ ಅದ್ರದ್ದು ಲಾಭ ಸಿಗುವುದಿಲ್ಲ, ಅಂದರೆ ಮಹಾಲಕ್ಷ್ಮಿ ಪೂಜೆದು ಪ್ರತಿಫಲ ಸಿಗುವುದಿಲ್ಲ. ಆದ ಕಾರಣಕ್ಕೆ ನಾನು ಹೇಳೋದು ಏನಂತ ಹೇಳಿದರೆ, ಮಹಾಲಕ್ಷ್ಮಿ ನಿಮಗೆ ಇದು ಕೊಡ್ತಾಳೆ ಆಯಿತಾ. ಖಂಡಿತ ನೀವು ಪೂಜೆ ಮಾಡ್ತಾ ಇದ್ರೆ ಇವತ್ತಲ್ಲ ನಾಳೆ ನಿಮಗೆ ಕಷ್ಟ ಪರಿಹಾರ ಆಗೇ ಆಗುತ್ತೆ. ಬೆಳ್ಳಿಯ ಮುಖವಾಡ ತಗೊಳ್ಳುವ ಯೋಗ ಕೂಡ ಮಹಾಲಕ್ಷ್ಮಿ ಕೊಡ್ತಾರೆ. ಆವಾಗನೇ ನೀವು ಏನು ಮಾಡಿ ಅಂತ ಹೇಳಿದರೆ, ಬೆಳ್ಳಿಯ ಮುಖವಾಡವನ್ನೇ ತಂದು ಹಾಕಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಅಷ್ಟು ತನಕ ಆದರೂ ಬರೀ ನೀವು ಕಲಶಕ್ಕೆ ತೆಂಗಿನಕಾಯಿ ಇರ್ತೀರ ನೋಡಿ, ಅರಶಿನ ಕುಂಕುಮ ಹಚ್ಚಿಯೇ ಮಾಡಿ ಬೇರೆಯವರಿಗೆ ಕಾಣುವ ರೀತಿಯಲ್ಲಿ ಬೆಳ್ಳಿಯ ರೀತಿ ಕಾಣ್ತದೆ ನೋಡಿ, ಜರ್ಮನ್ ಸಿಲ್ವರ್, ಅದನ್ನು ಕೂಡ ತಂದು ಎಲ್ಲ ಹಾಕಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ದೋಷ ಜಾಸ್ತಿ ಆಗ್ತದೆ, ಬಿಟ್ಟರೆ ನೀವು ಮಾಡಿದ್ದು ಪೂಜೆಗೆ ಯಾವುದೂ ಕೂಡ ಫಲ ಸಿಗುವುದಿಲ್ಲ. ಇವಾಗ 3ನೇದು ಏನಂತ ಹೇಳಿದರೆ, ನಿಮ್ಮ ಮನೆ ತುಂಬ ಚಿಕ್ಕದಾಗಿದೆ ಅಂತ ಹೇಳ್ಕೊಂಡಾದ್ರೆ, ಅಂದರೆ 1 BHK ಮನೆ ಆ ಥರದ್ದೆಲ್ಲ ಇದ್ದರೆ ಉಂಟಲ್ಲ, ಆದಷ್ಟು ನೀವು ದೇವರ ಮನೆ ಅಂತ ಹೇಳ್ಕೊಂಡು ಮಾಡಿದ್ದೀರಿ ನೋಡಿ, ಆ ಜಾಗದಲ್ಲೇ ಮಹಾಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ನೋಡಿ. ಅದನ್ನು ಬಿಟ್ಟು ನೀವು ಹೊರಗಡೆ ತಗೊಬಂದು ಪೂಜೆ ಮಾಡಲಿಕ್ಕೆ, ಅಂದರೆ ಜಾಗ ಕಡಿಮೆ ಇದೆ ಅಂತ ಹೇಳ್ಕೊಂಡಾದರೆ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಇವಾಗ ಯಾರೇ ಮುತ್ತೈದೆಯರು ಅರಿಶಿನ ಕುಂಕುಮ ತಗೊಳ್ಳಿಕ್ಕೆ ಬರಲಿ, ಯಾರೇ ಬಂದರೂ ಕೂಡ ದೇವರ ಮನೆಯಿಂದನೇ ನೋಡಲಿ ಅರಿಶಿದು, ಅಂದರೆ ಮಹಾಲಕ್ಷ್ಮಿ ನೀವು ಯಾವ ಥರ ಸಿಂಗಾರ ಮಾಡಿದ್ದೀರ ನೋಡಿ, ಅದನ್ನು ದೇವರ ಮನೆಯಲ್ಲೇ ನೋಡಲಿ, ಬಿಟ್ಟರೆ ನೀವು ಹಾಲಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಮನೆ ದೊಡ್ಡದಿದೆ ಅಂತ ಹೇಳ್ಕೊಂಡಾದರೆ ಉಂಟಲ್ಲ, ದಯವಿಟ್ಟು ಹಾಲಲ್ಲಿ ಬೇಕಾದರೆ ಇಟ್ಕೊಂಡು ಪೂಜೆ ಮಾಡ್ಬೋದು. ಆದರೆ ಚಿಕ್ಕದುಂಟು ಮನೆ ಅಂತ ಹೇಳ್ಕೊಂಡಾದರೆ ನೀವು ದೇವರಿಗೆ ಒಂದು ಜಾಗವನ್ನು ಕೊಟ್ಟಿದ್ದೀರಿ ನೋಡಿ, ಆ ಜಾಗದಲ್ಲೇ ದೇವರದು ಕಲಶವನ್ನಿಟ್ಟು ಅಥವಾ ಮಹಾಲಕ್ಷ್ಮಿ ಫೋಟೋವನ್ನಿಟ್ಟು ಪೂಜೆ ಮಾಡಿ. ಇವಾಗ 4ನೇದು, ಇದು ಮುಖ್ಯವಾಗಿದ್ದು ಏನಂತ ಹೇಳಿದರೆ, ನೀವು ಟಿಪಾಯಿ ಎಲ್ಲ ಬಳಸಿ ಟಿಪಾಯಿ ಮೇಲೆ ನೀವು ಮಹಾಲಕ್ಷ್ಮಿ ಫೋಟೋ ಇಟ್ಟು ಅಥವಾ ಮಹಾಲಕ್ಷ್ಮಿ ಕಲಶ ಇಟ್ಟು ಪೂಜೆ ಮಾಡುವವರಾಗಿದ್ದರೆ ನೀವು ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದರೆ, ಆ ಟಿಪಾಯಿ ಚೆನ್ನಾಗಿರಬೇಕು. ನೀವು ನಾನ್ ವೆಜ್ ಎಲ್ಲ ತಿಂದಿದ್ದು ಟಿಪಾಯಿ ಆಯಿತಾ, ಆ ಥರದ್ದೆಲ್ಲ ಟಿಪಾಯಿ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಆ ಥರದ್ರಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಕೂರಿಸಿದ್ರೆ ಉಂಟಲ್ಲ, ನಿಮಗೆ ಬರುವ ದೋಷ ಕೂಡ ಜಾಸ್ತಿ ಆಗ್ತದೆ, ಗ್ರಹಚಾರ ಕೂಡ ಜಾಸ್ತಿ ಆಗ್ತದೆ. ಆದ್ದರಿಂದ ನೀವು ಇದು ಯಾವುದಕ್ಕೂ ಕೂಡ ದೇವರಿಗೆ, ಅಂದರೆ ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿಗೋಸ್ಕರನೇ ನಾನು ಈ ಟಿಪಾಯಿಯನ್ನು ಯೂಸ್ ಮಾಡ್ತಿದ್ದೇನೆ ಅಂತ ಹೇಳ್ಕೊಂಡಿದ್ರೆ ಮಾತ್ರ ಅದನ್ನು ಯೂಸ್ ಮಾಡಿ, ಬಿಟ್ಟರೆ ನೀವು ಊಟಕ್ಕೆ ಬಳಸಿದ್ದು, ಎಂಜಲು ಮಾಡಿದ್ದು ಅಂಥದ್ದೆಲ್ಲ ಟಿಪಾಯಿ ಎಲ್ಲ ಬಳಸಲಿಕ್ಕೆ ಹೋಗಬೇಡಿ. 2ನೇದು ಏನಂತ ಹೇಳಿದರೆ, ಟಿಪಾಯಿಯನ್ನು ಗೋಡೆಗೆ ಒರಗಿಸಿ ಕೂಡ ಇಡಲಿಕ್ಕೆ ಹೋಗಬೇಡಿ ಆಯಿತಾ. ನೀವು ಈಗ ಕಲಶ ಇಲ್ಲಿ ಇಡ್ತೀರಾ ಅಂತ ಹೇಳ್ಕೊಂಡಾದರೆ, ಮಹಾಲಕ್ಷ್ಮಿದು ಇಡ್ತೀರಾ, ಸ್ಥಾಪನೆ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡಾದರೆ, ಆ ಟಿಪಾಯಿಯನ್ನು ಗೋಡೆಗೆ ಒರಗಿಸಿ ಇಡಬೇಡಿ. ಯಾಕಂತ ಹೇಳಿದರೆ, ನೀವು ದೇವರ ಕೋಣೆ ಬಿಟ್ಟು ಹೊರಗಡೆ ನೀವು ಮಹಾಲಕ್ಷ್ಮಿ ಪೂಜೆ, ಅಂದರೆ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಾ ಅಂತ ಹೇಳಿದರೆ, ಅದಕ್ಕೆ ನಿಮಗೆ ಒಂದು ಪ್ರದಕ್ಷಿಣೆ ಹಾಕುವಷ್ಟು ಜಾಗ ಇರಬೇಕು ಆಯಿತಾ. ಎಲ್ಲರೂ ಪ್ರದಕ್ಷಿಣೆ ಹಾಕಬೇಕಂತ ಇಲ್ಲ, ಒಬ್ಬರು ಮೇನ್ ಪೂಜೆ ಮಾಡ್ತಾರೆ ನೋಡಿ, ಆ ಹೆಂಗಸು, ಮನೆ ಹೆಂಗಸರಾದರೂ ಪ್ರದಕ್ಷಿಣೆ ಮಾಡುವಷ್ಟಾದರೂ ಸ್ವಲ್ಪ ಜಾಗ ಬಿಟ್ಟಿಡಿ. ಟೇಬಲನ್ನು ಅಂಟಿಸಿ ಇಡಬೇಡಿ ಆಯಿತಾ. ಸ್ವಲ್ಪ ಒಂದು ಪ್ರದಕ್ಷಿಣೆ ಹಾಕುವಷ್ಟಾದರೂ ಜಾಗವನ್ನು ತೆಗೆದಿಡಿ. 5ನೇದು ಏನಂತ ಹೇಳಿದರೆ, ನೀವು ಮಹಾಲಕ್ಷ್ಮಿಯನ್ನು ಕೂರಿಸಲಿಕ್ಕೆ ಬಳಸುವ ವಸ್ತು, ಅಂದರೆ ಟೇಬಲ್ ಉಂಟಲ್ಲ, ಅದು ಮರದ್ದಾಗಿರಬೇಕು. ಯಾವ ಕಾರಣಕ್ಕೂ ಕೂಡ ಕಬ್ಬಿಣದಾಗಲಿ ಪ್ಲಾಸ್ಟಿಕ್ದಾಗಲಿ ಟೇಬಲನ್ನು ಬಳಸಲಿಕ್ಕೆ ಹೋಗಬೇಡಿ. ಮರದ ಟೇಬಲ್ ನೀವು ಹತ್ರ ಇದ್ದರೆ ಮಾತ್ರ ನೀವು ಮರದ ಟೇಬಲ್ ಮೇಲಿಟ್ಟು ಇದು ಕಲಶ ಇಡಿ, ಅಂದರೆ ಮಹಾಲಕ್ಷ್ಮಿದು ಕಲಶ ಇಡಿ ಅಥವಾ ಮಹಾಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿ. ನಿಮ್ಮ ಹತ್ರ ಮರದ್ದು ಇಲ್ಲ ಅಂತ ಹೇಳ್ಕೊಂಡಾದರೆ ದಯವಿಟ್ಟು ನೀವು ಪ್ಲಾಸ್ಟಿಕ್ ಅಥವಾ ಕಬ್ಬಿಣದಲ್ಲಿ ಇಡಲಿಕ್ಕೆ ಹೋಗಬೇಡಿ. ಇವಾಗ 6ನೇದು ಕೂಡ ಅಷ್ಟೇ ಆಯಿತಾ. ಇವಾಗ ವರಮಹಾಲಕ್ಷ್ಮಿದು ಹಬ್ಬದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಹೂವಿನ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ.
ಎಲ್ಲದಕ್ಕೂ ಆ ಹಣ್ಣುಗಳಾಗಲಿ ಹೂವುಗಳಾಗಲಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗುತ್ತೆ. ಆಗ ನಾವೆಂತ ಮಾಡೋದು ಅಂತ ಹೇಳಿದರೆ, ನಾವು ಮೊದಲೇ ಹುಷಾರಾಗಿರ್ತೇವೆ. ಏನಂತ ಹೇಳಿದ್ರೆ, ಅಷ್ಟೆಲ್ಲ ಹಣ ಕೊಟ್ಟು ಹೂ ತೊಗೊಂಬರ್ಬೇಕಾ, ಒಂದು ದಿವಸದ ಮಟ್ಟಿಗೆ ಹೂವಲ್ಲ, ಅದು ಕಡೆಗೆ ಹೇಗೂ ಹೊರಗಡೆ ಹಾಕುವುದಲ್ಲ ಅಂತ ಹೇಳ್ಕೊಂಡು ಪ್ಲಾಸ್ಟಿಕ್ ಹೂಗಳನ್ನೆಲ್ಲ ತಂದು ಹಾಕುದು, ಅಥವಾ ಪ್ಲಾಸ್ಟಿಕ್ದು ಎಲ್ಲ ಡೆಕೋರೇಷನ್ ಐಟಮ್ ತಂದು ಹಾಕುದು, ಪ್ಲಾಸ್ಟಿಕ್ದು ತೋರಣ ತಂದು ಹಾಕುದು, ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀವು ಹಾಗೆ ಮಾಡುವವರಾಗಿದ್ದರೆ ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಆದಷ್ಟು ದೇವರಿಗೆ ಒಂದು ಹೂ ಇಟ್ಟು ಕೂಡ ಪೂಜೆ ಮಾಡಿದ್ರು ಕೂಡ ಸಾಕಾಗುತ್ತೆ. ಒಂದು ತಾವರೆ ಹೂ ಇಲ್ಲ ಒಂದು ಕೆಂಪು ಬಣ್ಣದ ಹೂ ಇಟ್ಟು ಪೂಜೆ ಮಾಡಿದರೂ ಕೂಡ ಮಹಾಲಕ್ಷ್ಮಿ ಬೇಡ ಅಂತ ಹೇಳ್ಕೊಂಡು ಹೇಳೋದಿಲ್ಲ. ನಿಮಗೆ ಅಷ್ಟೂ ಕೂಡ ಇಡಲಿಕ್ಕೆ ಆಗೋದಿಲ್ಲ. ನಾನು ಪ್ಲಾಸ್ಟಿಕ್ ಹೂಗಳನ್ನೇ ತಂದಿರ್ತೇನೆ, ಪ್ಲಾಸ್ಟಿಕ್ ತೋರಣ ತಂದಿರ್ತೇನೆ, ಪ್ಲಾಸ್ಟಿಕ್ನಿಂದನೇ ನಾನು ಎಲ್ಲ ಇದು ಚಂದ ಮಾಡಿ ಡೆಕೋರೇಷನ್ ಮಾಡ್ತೇನೆ ಅಂತ ಹೇಳಿದ್ರೆ ಉಂಟಲ್ಲ, ನೀವು ಈ ವರ್ಷ ಮಾಡ್ಬೋದು, ಮುಂದಿನ ವರ್ಷ ಅದನ್ನು ಕೂಡ ಮಾಡದಿದ್ದ ಪರಿಸ್ಥಿತಿ ನಿಮಗೆ ಬರುತ್ತೆ. ಆದ್ದರಿಂದ ಆದಷ್ಟು ಸಿಂಪಲ್ ಆಗಿ ಉಂಟಲ್ಲ, ಸ್ವಲ್ಪ ನಿಮಗೆ ಕೈಯಲ್ಲಿ ಎಷ್ಟು ಹಣ ಉಂಟು ನೋಡಿ, ಅಷ್ಟು ಹಣದಲ್ಲಿ ಹೂವನ್ನು ತಗೊಬಂದು ಒರಿಜಿನಲ್ ಹೂವನ್ನೇ ತಗೊಬಂದು ಪೂಜೆ ಮಾಡಲಿಕ್ಕೆ ನೋಡಿ. ಈಗ 7ನೇದು ಏನಂತ ಹೇಳಿದರೆ, ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡುವವರಾಗಿದ್ದರೆ ಒಂದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಅಂದರೆ ಬೆಳಗಿನ ಜಾವ ಬೇಗ ಪೂಜೆ ಮಾಡಬೇಕು, 5 ಗಂಟೆ ಒಳಗಡೆ. ಇಲ್ಲ ಅಂತ ಹೇಳಿದರೆ ಉಂಟಲ್ಲ, ಸಾಯಂಕಾಲದ ಸಮಯದಲ್ಲಿ ಪೂಜೆ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ಮಧ್ಯಾಹ್ನದ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲುವುದಿಲ್ಲ, ಮಹಾಲಕ್ಷ್ಮಿಗೆ ಇಷ್ಟ ಆಗುವುದಿಲ್ಲ. ಒಂದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ, ಇಲ್ಲ ಅಂತ ಹೇಳಿದ್ರೆ ಗೋಧೂಳಿದ ಸಮಯದಲ್ಲಿ ಪೂಜೆ, ಆಯಿತಾ. ಆ ಸಮಯ ಬಿಟ್ಟು ಮಧ್ಯದಲ್ಲೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 8ನೇದು ಅಂತ ಹೇಳಿದರೆ, ತುಂಬ ಜನ ಈ ತಪ್ಪು ಮಾಡ್ತಾರೆ. ಏನಂತ ಹೇಳಿದರೆ, ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ಕೊಂಡು ಅವ್ರ ಹತ್ರ ಎಷ್ಟು ಒಡವೆ ಉಂಟು ನೋಡಿ, ಆ ಎಲ್ಲ ಒಡವೆಯನ್ನು ಮಹಾಲಕ್ಷ್ಮಿಗೆ ಹಾಕಿ ಪೂಜೆ ಮಾಡೋದು. ಅವರು ಬರೇ ಮಾಂಗಲ್ಯ ಚೈನಲ್ಲಿ ಪೂಜೆ ಮಾಡ್ತಾರೆ ನೋಡಿ, ಅವರು ಬರೇ ಮಾಂಗಲ್ಯ ಚೈನ ಹಾಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಮಹಾಲಕ್ಷ್ಮಿಗೆ ಮಾತ್ರ ಎಷ್ಟು ಉಂಟು ನೋಡಿ, ಅದು ಪೂರ ತಗೊಂಡು ಹೋಗಿ ಹಾಕಿ ಪೂಜೆ ಮಾಡ್ತಿದ್ದಾರೆ. ಮಾಡಿದರೆ ಹೀಗೆ ಮಾಡಿದರೂ ಕೂಡ ನಿಮಗೆ ಒಳ್ಳೆಯದಾಗುವುದಿಲ್ಲ. ಮಹಾಲಕ್ಷ್ಮಿಗೆ ಉಂಟಲ್ಲ, ನೀವು ಎಷ್ಟು ಹಾಕ್ತೀರಿ ನೋಡಿ, ಅಷ್ಟೇ ಒಡವೆಯನ್ನು ನೀವು ಕೂಡ ಮಹಾಲಕ್ಷ್ಮಿ ಸ್ವರೂಪನಲ್ಲ ಆ ಮನೆಯದ್ದು. ಆದ್ದರಿಂದ ಎಲ್ಲದೂ ಹಾಕಬೇಕಂತ ಇಲ್ಲ, ಆಯಿತಾ. ಮಹಾಲಕ್ಷ್ಮಿಗೆ ಒಂದು ಹಾಕಿದರೂ ಕೂಡ ಸಾಕಾಗ್ತದೆ. ಒಂದು ಒಡವೆ ನಿಮ್ಮ ಹತ್ರ ಇರುವುದರಲ್ಲಿ ಯಾವುದಾದ್ರೂ ಒಂದು ಚಂದದ ದೊಡ್ಡ ಒಡವೆಯನ್ನು ಮಹಾಲಕ್ಷ್ಮಿಗೆ ಹಾಕಿ, ಮತ್ತು ಉಳಿದ ಎಲ್ಲ ಒಡವೆಯನ್ನು ನೀವು ಹಾಕಿ ಮಹಾಲಕ್ಷ್ಮಿ ಪೂಜೆ ಮಾಡಿ. ಆವಾಗ ಮಹಾಲಕ್ಷ್ಮಿ ನಿಮಗೆ ನೀವು ಒಲಿತಾಳೆ. ಯಾಕಂತ ಹೇಳಿದ್ರೆ, ಅಷ್ಟು ಅಂತ ಇರ್ತಾಳೆ, ನೀನು ಈಗ ಯಾವ ರೀತಿಯಲ್ಲಿ ಇದೆಯಾ ನೋಡು, ಅದೇ ರೀತಿಯಲ್ಲಿ ಇರು ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿ ಆಶೀರ್ವಾದ ಕೊಡ್ತಾರೆ, ಆಯಿತಾ. ಆವಾಗ ನೀವು ಮೈ ತುಂಬ ಒಡವೆ ಹಾಕ್ಕೊಂಡು ಚಂದ ಸೀರೆ ಉಟ್ಕೊಂಡು ಎಲ್ಲ ಇದು ಹಾಕ್ಕೊಂಡಿದ್ರೆ ಉಂಟಲ್ಲ, ನೀವು ಅದೇ ರೀತಿಯಲ್ಲಿ ಇರ್ತೀರ. ಅದನ್ನು ಬಿಟ್ಕೊಂಡು ನೀವು ಇರೋದೆಲ್ಲ ದೇವರಿಗೆ ಹಾಕಿ ನೀವು ಮಾತ್ರ ಏನು ಇಲ್ಲದೆ ಥರ ಪೂಜೆ ಮಾಡಿದರೆ ನೀವು ಅದೇ ರೀತಿಯಲ್ಲಿ ಪೂಜೆ ಮಾಡುವ ಪರಿಸ್ಥಿತಿ ಬರ್ತದೆ. ಇವಾಗ ನಾನು ಇದು ಒಡವೆ ಇರುವವರಿಗೆ ನಾನು ಹೇಳಿದ್ದು, ಇವಾಗ ಒಡವೆ ಇಲ್ಲ ಅಂತ ಹೇಳ್ಕೊಂಡಾದರೆ ಉಂಟಲ್ಲ, ಮಹಾಲಕ್ಷ್ಮಿ ಒಡವೆ ಹಾಕಿ ಪೂಜೆ ಮಾಡಿ ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಹೇಳಲಿಲ್ಲ, ಆಯಿತಾ. ನಿಮ್ಮ ಮನಸ್ಸಿನಲ್ಲಿರುವ ಭಕ್ತಿಯೇ ಮಹಾಲಕ್ಷ್ಮಿಗೆ ದೊಡ್ಡ ಒಡವೆ, ಆಯಿತಾ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಭಕ್ತಿಯಿಂದ ನೀವು ಮಹಾಲಕ್ಷ್ಮಿ ಹತ್ರ ಬೇಡ್ಕೊಳ್ಳಿ, ಆಯಿತಾ. ಈ ವರ್ಷ ನನ್ನ ಹತ್ರ ಏನೂ ಇಲ್ಲ ಅಮ್ಮ, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ನೋಡಿ, ಅಷ್ಟರಲ್ಲಿ ನಾನು ನಿಮಗೆ ಪೂಜೆ ಮಾಡ್ತಿದ್ದೇನೆ. ಮುಂದಿನ ವರ್ಷ ಒಳ್ಳೆಯ ರೀತಿಯಲ್ಲಿ ಪೂಜೆ ಮಾಡುವ ಹಾಗೆ ನೀನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿಗೆ ಹೇಳಿ. ಆವಾಗ ಖಂಡಿತ ನೋಡಿ, ನಿಮಗೆ ಮಹಾಲಕ್ಷ್ಮಿ ಮುಂದಿನ ವರ್ಷ ಇಷ್ಟು ಕೊಡದಿದ್ರು ಇಷ್ಟಾದರೂ ಕೊಡ್ತಾರೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಇದು ಖಂಡಿತ, ಆಯಿತಾ. ನಿಮಗೆ ಇಷ್ಟು ಕೊಡದೇ ಇರ್ಬೋದು, ಆದರೆ ಇಷ್ಟು ಖಂಡಿತ ಹಾಕುವಷ್ಟು ನಿಮಗೆ ಮಹಾಲಕ್ಷ್ಮಿ ಯೋಗ ಕೊಡ್ತಾಳೆ. ಇವಾಗ 9ನೇದು ಏನಂತ ಹೇಳಿದರೆ, ಸಾಲ ಮಾಡಿ ಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಸಾಲ ಮಾಡಿ ನೀವು ಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಪ್ರತಿ ವರ್ಷ ಸಾಲ ಮಾಡಿಕೊಂಡೇ ಪೂಜೆ ಮಾಡುವ ಪರಿಸ್ಥಿತಿ ಬರುತ್ತೆ, ಆಯಿತಾ. ಈ ವರ್ಷ ನಿಮಗೆ ಜನರು ನೋಡಬೇಕು, ಅವರು ನೋಡಬೇಕು, ಇವರು ನೋಡಬೇಕು ಅಂತ ಹೇಳ್ಕೊಂಡು ತುಂಬ ಸಾಲ ಮಾಡೋದು, ಆಯಿತಾ. ಸಾಲ ಮಾಡಿಕೊಂಡು ಮಹಾಲಕ್ಷ್ಮಿ ಪೂಜೆ ಮಾಡೋದು. ಆವಾಗ ಜನರು ಏನಾಗುತ್ತೆ ಅಂತ ಹೇಳಿದರೆ, ಅವರಿಗೆ ಗೊತ್ತಿರೋದಿಲ್ಲ ನೀವು ಸಾಲ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಿದ್ದೀರಾ, ಹಾಗೆ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಿರುತ್ತಾ. ಅವ್ರದ್ದು ಒಂದು ಕಣ್ಣಿನ ದೃಷ್ಟಿ ಸಾಕಾಗ್ತದೆ. ನೀವು ಮುಂದಿನ ವರ್ಷ ಈ ವರ್ಷ ಎಷ್ಟು ಸಾಲ ಮಾಡಿದ್ರೆ ನೋಡಿ, ಅದರ ಡಬ್ಬಲ್ ಸಾಲ ಮಾಡಿಕೊಂಡು ಮಹಾಲಕ್ಷ್ಮಿ ಪೂಜೆ ಮಾಡುವ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ, ಆಯಿತಾ. ನಿಮ್ಮ ಹತ್ರ ಎಷ್ಟು ಉಂಟು ನೋಡಿ, ಅಷ್ಟು ಹಣದಲ್ಲಿ ಎಷ್ಟು ಸಿಂಪಲ್ ಆಗ್ತದೆ ನೋಡಿ, ಅಷ್ಟು ಸಿಂಪಲ್ಲಾಗಿ ನೀವು ಮಹಾಲಕ್ಷ್ಮಿ ಪೂಜೆ ಮಾಡಿಬಿಟ್ರೆ ಬೇರೆಯವರಿಗೆ ಕಣ್ಣಿಗೆ ಕಾಣುವ ಹಾಗೆ, ಕಣ್ಣು ತೋರಿಸುವ ಹಾಗೆ, ಆಯಿತಾ. ನಾವು ದೊಡ್ಡ ಶ್ರೀಮಂತರು ಅಂತ ಹೇಳ್ಕೊಂಡು ಜನರು ಎಣಿಸ್ಕೊಳ್ಳಿ ಅಂತ ಹೇಳ್ಕೊಂಡು ತುಂಬ ಎಲ್ಲ ಹಾಕಿ ಮಾಡ್ತೀರಿ ನೋಡಿ ಸಾಲ ಮಾಡಿ. ಅಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಅಂಥದ್ದು ಮಾಡಿದರೆ ಮುಂದಿನ ವರ್ಷ ಕೂಡ ನೀವು ಅಂಥದ್ದೇ ಪರಿಸ್ಥಿತಿಯಲ್ಲೇ ಇರ್ತೀರ ಬಿಟ್ಟರೆ ಇಷ್ಟು ಕೂಡ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಇವಾಗ 10ನೇದು
ಆಯ್ತಾ. ಇದು ಹೆಣ್ಣು ಮಕ್ಕಳು ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಈ ತಪ್ಪನ್ನು ಇಷ್ಟು ವರ್ಷ ಮಾಡಿದರೆ ಇನ್ನೂ ಮಾಡಲಿಕ್ಕೆ ಹೋಗ್ಬೇಡಿ. ಏನಂತ ಹೇಳಿದರೆ, ಜಗಳ ಮಾಡಿಕೊಂಡು ಮಹಾಲಕ್ಷ್ಮಿ ಪೂಜೆ ಮಾಡೋದು, ಕೋಪ ಮಾಡಿಕೊಂಡು ಪೂಜೆ ಮಾಡೋದು. ಯಾಕೆ ಅಂತ ಹೇಳಿದರೆ, ಈ ಕಡೆಯಿಂದ ಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತಾರೆ. ಮಹಾಲಕ್ಷ್ಮಿ ಅಂದರೆ ಅವರ ಮನೆಯ ಮಹಾಲಕ್ಷ್ಮಿ, ಹೆಣ್ಣು ಮಕ್ಕಳು ಪೂಜೆ ಮಾಡ್ತಾ ಇರ್ತಾರೆ. ಈ ಕಡೆಯಿಂದ ಮಕ್ಕಳು ಏನೋ ಕಿತಾಪತಿ ಮಾಡ್ತಾ ಇರ್ತಾರೆ, ಆ ಕಡೆಯಿಂದ ಗಂಡ ಏನೋ ಕಿತಾಪತಿ ಮಾಡ್ತಾ ಇರ್ತಾರೆ, ಇಲ್ಲಿಂದ ಯಾರೋ ಬಂದವರು ಯಾರೋ ಕಿತಾಪತಿ ಮಾಡ್ತಾ ಇರ್ತಾರೆ. ಇವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಅದು ಸಿಟ್ಟು ಬರ್ತಾ ಇರ್ತದೆ, ಬಾಯಿ ಬಿಟ್ಟು ಹೇಳುವಾಗಿಲ್ಲ ಆಯ್ತಾ. ಅಂದರೆ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಪೂಜೆ ಮಾಡ್ತಾ ಇರ್ತಾರೆ, ಅದು ಸಿಟ್ಟನ್ನು ನಾವು ತೋರಿಸ್ಕೊಂಡು ಅದರಲ್ಲಿ ಇದು ಮನಸ್ಸಿನಲ್ಲಿ ಸಿಟ್ಟು ಹಿಡ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ರೆ ಅದು ಕೂಡ ಮಹಾಲಕ್ಷ್ಮಿಗೆ ಸಿಗುವುದಿಲ್ಲ ಆಯ್ತಾ. ಆದ್ರಿಂದ ನೀವು ಕೋಪ ಮಾಡಿಕೊಂಡು ಅಥವಾ ಜಗಳ ಎಲ್ಲ ಮಾಡ್ಕೊಂಡುಂಟಲ್ಲ, ಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಅವರು ಎಂತ ಬೇಕಾದರೂ ಕಿತಾಪತಿ ಮಾಡ್ತಾ ಇರಲಿ, ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಏನೇ ಬೇಕಾದರೂ ಮಾಡ್ತಾ ಇರಲಿ, ನೀವು ಮನಸ್ಸಲ್ಲಿ ಉಂಟಲ್ಲ ಅದೆಲ್ಲ ಕಿವಿಗೆ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮಗೆ ಮಹಾಲಕ್ಷ್ಮಿ ಪೂಜೆ ಮಾತ್ರ ಮುಖ್ಯ ಅಲ್ಲ. ಆ ಮಹಾಲಕ್ಷ್ಮಿ ಪೂಜೆಯನ್ನು ಮಾತ್ರ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷದಿಂದ ನಗ್ತಾ ಮಾಡಿ. ಇವಾಗ 11ನೇದು ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಸಾಯಂಕಾಲ ನಾವು ಮುತ್ತೈದೆಯನ್ನು ಕರೆದು ಅವರಿಗೆ ಅರಶಿನ ಕುಂಕುಮ ಕೊಡುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಕೂಡ ಕರೀತಾರೆ, ಇಷ್ಟು ಜನರಿಗೆ ಅಂತ ಹೇಳ್ಕೊಂಡು ಕರೀತಾರೆ. ನೀವು ಕರೀಲಿಕ್ಕೆ ಹೋಗುವಾಗ ನೀವು ಫಸ್ಟು ಮಾಡಬೇಕಾದ ಕೆಲಸ ಎಂತ ಹೇಳಿದರೆ, ಅವರ ಮನೆಯಲ್ಲಿ ಸೂತಕ ಇದೆಯಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ. ಅವರಿಗೆ ಅಂದರೆ ನೀವು ಯಾರಿಗೆ ಕುಂಕುಮಕ್ಕೆ ಕರೆದಿರಿ ನೋಡಿ, ಅವರಿಗೆ ಮುಟ್ಟಾಗಿದೆಯಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ ಆಯಿತಾ. ಯಾಕೆ ಅಂತ ಹೇಳಿದರೆ, ಇವಾಗ ನಿಮ್ಮ ಮನೆಗೆ ಮಹಾಲಕ್ಷ್ಮಿಗೆ ಕುಂಕುಮ ಇದು ತಗೊಳ್ಳಿಕ್ಕೆ ಬರ್ತಾರೆ ನೋಡಿ, ಮುಟ್ಟದ ಹೆಂಗಸರು ಅಂದರೆ ಯಾರೂ ಕೂಡ ಅರಶಿನ ಕುಂಕುಮ ಬೇಡ ಅಂತ ಹೇಳ್ಕೊಂಡು ಹೇಳೋದಿಲ್ಲ. ಸೂತಕ ಇರುವವರಾಗಲಿ ಅಥವಾ ಮತ್ತೆ ಏನು ಹೇಳ್ತಾರೆ, ಮುಟ್ಟಾದ ಹೆಂಗಸರಾಗಲಿ ಕುಂಕುಮ, ದೇವರದ್ದು ಕುಂಕುಮ, ಪೂಜೆ ಮಾಡಿದ ಕುಂಕುಮ ಬೇಕಾ ಇದು ತಗೊಳ್ಳಿ ಅಂತ ಹೇಳುವಾಗ ಯಾರಾದರೂ ಬೇಡ ಅಂತ ಹೇಳ್ಕೊಂಡು ಹೇಳ್ತಾರ? ಖಂಡಿತ ತಗೊಳ್ತಾರೆ. ಈಗ ಒಬ್ಬೊಬ್ಬರು ಮಾತ್ರ ತಗೊಳ್ಳಿರ್ಬೋದು, ಒಬ್ಬೊಬ್ಬರು ಬಾಯಿ ಬಿಟ್ಟು ಹೇಳ್ತಾರೆ ನನಗೆ ಬೇಡ, ಈ ಥರ ನನಗೆ ಪ್ರಾಬ್ಲಮ್ ಆಗಿದೆ ಬೇಡ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಕೆಲವರಿಗೆ ಹೇಳಲಿಕ್ಕೆ ಕೂಡ ಸಂಕೋಚ ಆಗ್ತದೆ ಹೆಂಗಸರಿಗೆ. ಅಂದರೆ ನಾನು ಹೀಗೆ ಹೇಳಿದರೆ ಅವ್ರು ಎಂತ ಎಣಿಸ್ಕೊಳ್ತಾರೇನೋ, ಅಂದರೆ ಇವಾಗ ನಮ್ಮ ಮನೆಗೆ ಬಂದು ಹೇಳಿ ಹೋದರು ನನಗೆ ಮುಟ್ಟಾಗಿದೆ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಾದರೆ ಅವರು ಎಣಿಸ್ಕೊಳ್ತಾರೆ, ಅಯ್ಯೋ ನಾವು ಮುಟ್ಟಾಗಿದೆ ಅವ್ರ ಮನೆಗೆ ನಾನು ಬಂದು ಹೋದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ. ಆ ಥರ ಎಲ್ಲ ಎಣಿಸ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಮುಚ್ಚಿರ್ತಾರೆ ಆಯಿತಾ ಮುಟ್ಟಾದ ವಿಷಯವನ್ನು. ಅಥವಾ ಅವರಿಗೆ ಸೂತಕ ಅವರ ಮನೆಯಲ್ಲಿ ಅಂತಲ್ಲ, ರಿಲೇಟಿವ್ಸಲ್ಲಿ ಯಾರೋ ತಿಳ್ಕೊಂಡಿರ್ತಾರೆ, ಅದನ್ನು ಮುಚ್ಚಿರ್ತಾರೆ. ನಿಮ್ಮ ಮನೆಗೆ ಬಂದು ಅರಶಿನ ಕುಂಕುಮ ತಗೊಳ್ತಾರೆ. ಆವಾಗ ಏನಾಗುತ್ತಂತ ಹೇಳಿದರೆ, ಅದು ದೋಷ ಉಂಟಲ್ಲ ಅವರಿಗೆ ತಾಗುವುದಿಲ್ಲ ಆಯಿತಾ. ನೀವು ಯಾರಿಗೆ ಕೊಟ್ಟಿದ್ದೀರ ನೋಡಿ ಕುಂಕುಮ, ಅರಶಿನ ಕುಂಕುಮ, ಅವರು ಕೊಟ್ಟವರಿಗೆ ದೋಷ ಬರುತ್ತೆ, ಬಿಟ್ಟರೆ ತಗೊಂಡವರಿಗೆ ದೋಷ ಬರುವುದಿಲ್ಲ. ಆದ್ದರಿಂದ ದಯವಿಟ್ಟು ಇದೊಂದು ಜಾಗ್ರತೆ ಮಾಡಿ. ಮತ್ತು ನೀವು ಅರಶಿನ ಕುಂಕುಮಕ್ಕೆ ಹೋಗಿ ಕರೆದ ನಂತರ ಕೂಡ, ಅಂದರೆ ಬನ್ನಿ ಅಂತ ಹೇಳ್ಕೊಂಡು ಕರೆದ ನಂತರ ಕೂಡ ಕೆಲವರು ಬರುವುದಿಲ್ಲ ಆಯಿತಾ. ಅಂಥವರಿಗೆ ಕೂಡ ನೀವು ಇನ್ನೊಂದು ವರ್ಷ ಕರೀಲಿಕ್ಕೆ ಹೋಗಬೇಡಿ. ಈ ವರ್ಷ ಅವರು ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿದರೆ, ಅಂದರೆ ಮುಟ್ಟಾಗಿದೆ ಅದೆಲ್ಲ ಬಿಡಿ ಆಯಿತಾ. ಮುಟ್ಟಾಗಿದ್ದಾಗ ಬರುವುದಿಲ್ಲ ಹಾಗೆಲ್ಲ. ಕೆಲವರಿಗೆ ಸ್ವಲ್ಪ ಅಹಂಕಾರ ಇರ್ತದೆ, ನಾನು ಯಾಕೆ ಅವ್ರ ಮನೆಗೆ ಹೋಗಬೇಕು, ನಾನು ದೊಡ್ಡ ರಿಚ್ ಪರ್ಸನ್, ನಾನು ಯಾಕೆ ಆ ಬಡವರ ಮನೆಗೆ ಅರಶಿನ ಕುಂಕುಮಕ್ಕೆ ಹೋಗಬೇಕು ಅಂಥದ್ದೆಲ್ಲ ಕೆಲವರೆಲ್ಲ ಇರ್ತಾರೆ. ಕೆಲವರು ಬಡವರ ಮನೆಗೆ ಹೋಗಿ ಅರಶಿನ ಕುಂಕುಮ ತಗೊಳ್ಳಿಕ್ಕೆಲ್ಲ ಕೇಳೋದಿಲ್ಲ ಆಯಿತಾ. ಅಂಥವರಿಗೆ ನೆಕ್ಸ್ಟ್ ಕರೀಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ, ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಅರಶಿನ ಕುಂಕುಮ ತಗೊಂಡು ಹೋಗ್ತಾರೆ, ಮತ್ತೆ ಅವ್ರು ಯಾಕೆ ನಿಮ್ಮ ಮನೆಗೆ ಬಂದು ತಗೊಂಡು ಹೋಗೋದಲ್ವಾ. ಮತ್ತೇನು ಮಾಡಿ ಅಂತ ಹೇಳಿದ್ರೆ, ಕೆಲವರು ಅರಶಿನ ಕುಂಕುಮ ಕರೆದ ನಂತರ ಕೂಡ ನೈಟಿ ಹಾಕೊಂಡು ಬರ್ತಾರೆ ಆಯ್ತಾ. ಅವರಿಗೆ ಗೊತ್ತಿರ್ತದೆ ನೈಟಿ ಹಾಕೊಂಡು ಬರಬಾರ್ದು ಅಂತ ಹೇಳ್ಕೊಂಡು ಗೊತ್ತಿರ್ತದೆ ಕುಂಕುಮ ತಗೊಳ್ಳುವಾಗ, ಆದರೂ ಕೂಡ ನೈಟಿ ಹಾಕೊಂಡು ಬರ್ತಾರೆ ನೋಡಿ. ಅವರಿಗೆ ದಯವಿಟ್ಟು ಹೇಳಿ, ಹೋಗಿ ಸೀರೆಯೋ ಚೂಡಿದಾರೋ ಯಾವುದಾದ್ರೂ ಹಾಕೊಂಡು ಬನ್ನಿ, ನೈಟಿಯಲ್ಲಿ ನಾನು ಅರಶಿನ ಕುಂಕುಮ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಹೇಳಿ ಬಾಯಿ ಬಿಟ್ಟು ಹೇಳಿದ್ರು ಕೂಡ ಏನೂ ಕೂಡ ತಪ್ಪಿಲ್ಲ ಆಯಿತಾ. ಇಂಥವರಿಗೆ ನೀವು ದಯವಿಟ್ಟು ಅರಶಿನ ಕುಂಕುಮ ಕೊಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ, ನೀವು ಅಷ್ಟು ಕಷ್ಟಪಟ್ಟು ಮಹಾಲಕ್ಷ್ಮಿ ಪೂಜೆ ಮಾಡಿದ್ದು ಕೂಡ ಪ್ರತಿಫಲ ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಇವಾಗ ಮುಖ್ಯವಾಗಿ 12ನೇದು ಏನಂತ ಹೇಳಿದರೆ, ಕಂತೆ ನೋಟುಗಳನ್ನಿಟ್ಟೆಲ್ಲ ಪೂಜೆ ಮಾಡೋದು. ಮತ್ತು ಸಿಲ್ವರ್ ಥರ ಕಾಣಿಸುತ್ತೆ ನೋಡಿ, ಜರ್ಮನ್ ಸಿಲ್ವರ್, ಅಂದರೆ ಸಿಲ್ವರ್ ಅಲ್ಲ, ಅದು ನಿಜವಾದ ಬೆಳ್ಳಿ ಅಲ್ಲ, ಜರ್ಮನ್ ಸಿಲ್ವರ್ ಅಂತ ಹೇಳ್ಕೊಂಡು ಸಿಗ್ತದೆ. ಅದನ್ನೆಲ್ಲ ದೇವರ ಎದುರುಗಡೆ ಇಟ್ಟುಕೊಂಡು ಪೂಜೆ ಮಾಡೋದನ್ನು ದಯವಿಟ್ಟು ಬಿಟ್ಟು ಬಿಡಿ ಆಯಿತಾ. ಯಾಕೆ ಅಂತ ಹೇಳಿದರೆ, ನಿಮಗೆ ಅಂದರೆ ನಿಮ್ಮ ಮನೆಗೆ ಬರ್ತಾರೆ ನೋಡಿ, ಬರುವವರಿಗೆ ಅದು ಒರಿಜಿನಲ್ ಸಿಲ್ವರ ಅಥವಾ ಜರ್ಮನ್ ಸಿಲ್ವರ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ. ಅವರ ಒಂದು ಕಣ್ಣಿನ ದೃಷ್ಟಿಯೇ ನಿಮಗೆ ಸಾಕಾಗ್ತದೆ ಆಯಿತಾ. ನಾವು ಇಷ್ಟು ಬೆಳ್ಳಿ ಇಟ್ಟು ಪೂಜೆ ಮಾಡಿದರೆ, ಅವರ ಮನೆಯಲ್ಲಿ ದೀಪದ ಕಂಬ ನೋಡಿದರೆ ಇಷ್ಟಿಷ್ಟು ದೊಡ್ಡದುಂಟು, ಇಷ್ಟಿಷ್ಟು ದಪ್ಪ ಉಂಟು, ಅವರದ್ದು ದೇವರದ್ದು ಕಲಶ ನೋಡಿದರೆ ಇಷ್ಟಿಷ್ಟು ದೊಡ್ಡದುಂಟು, ಮತ್ತು ಎಂತೆಲ್ಲ ಹೇಳೋರು ನಾನು ನನ್ನ ಕಿವಿಯಾರಿ ಕೇಳಿಸ್ಕೊಂಡಿದ್ದೇನೆ ಆಯಿತಾ. ದೇವರದ್ದು ಕುಂಕುಮ ತಗೊಳ್ಳಿಕ್ಕಂತ ಹೇಳ್ಕೊಂಡು ಬಂದು ಅವರ ಮನೆ ದಾಟಿ ಹೊರಗಡೆ ಬರಬೇಕಾದ್ರೇ ಶುರು ಮಾಡ್ಕೊಳ್ತಾರೆ ಕೆಲವರು. ಅಯ್ಯೋ ಅವ್ರ ಮನೇಲಿ ಹಾಗೆ ಅಷ್ಟು ಮಾಡಿದರೆ ಇಷ್ಟು ಮಾಡಿದರೆ, ಆ ಥರ ಉಂಟು ಈ ಥರ ಒಂದು ಉಂಟು ಅಂತ ಹೇಳ್ಕೊಂಡು ಅವ್ರದ್ದು ಕಣ್ಣಿನ ದೃಷ್ಟಿ ನಿಮಗೆ ಬಿದ್ದರೆ ಸಾಕಾಗ್ತದೆ ಆಯಿತಾ. ಆಮೇಲೆ ನೀವು ಎಂತ ಮಾಡಿದರೂ ಕೂಡ ಏಳಿಗೆ ಆಗಲಿಕ್ಕೆ ಬರುವುದಿಲ್ಲ. ಏಳಿಗೆ ಆಗುವ ಪರಿಸ್ಥಿತಿ ಬಂದರೂ ಕೂಡ ಇಂಥವ್ರದ್ದು ಕಣ್ಣಿನ ದೃಷ್ಟಿ ನಿಮಗೆ ಏಳಿಗೆ ಆಗಲಿಕ್ಕೆ ಬಿಡುವುದಿಲ್ಲ. ಆದ್ದರಿಂದ ಸಿಂಪಲ್ ಆಗಿ ಪೂಜೆ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ.
ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು 12 ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.